ಸ್ಟೂಡೆಂಟ್ಸ್, ನೀವೇನಾದ್ರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದಾದ್ಮೇಲೆ ಹಾಗೇನೆ ಈ ಬೆಲ್ ಬಟನ್ ಅನ್ನ ಒತ್ತಿ. ಇದರಿಂದ ನಾನು ಏನಾದ್ರೂ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಟ್ಯಾಲಿ ಪ್ರೈಮ್ ಸಾಫ್ಟ್ವೇರ್ ಅಲ್ಲಿ GST ಸೆಟ್ಟಿಂಗ್ ಅನ್ನ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ನೀವು ಟ್ಯಾಲಿ ಪ್ರೈಮ್ ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಕಂಪ್ನಿಗೆ ಬನ್ನಿ. ಕಂಪ್ನಿಗೆ ಬಂದು ನೀವು F11 ಅನ್ನ ಪ್ರೆಸ್ ಮಾಡಬೇಕು. ಏನೇನು ಪ್ರೆಸ್ ಮಾಡಬೇಕು? F11 ಅನ್ನ ನಾನು ಇಲ್ಲಿ ಪ್ರೆಸ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಕೊಳ್ಳಿ, F11 ಅನ್ನ ನಾವು ಪ್ರೆಸ್ ಮಾಡ್ಕೊಂಡ ತಕ್ಷಣ ನೀಟಾಗಿ ನೋಡ್ಕೊಳ್ಳಿ. F11 ಅನ್ನ ಪ್ರೆಸ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಅನೇಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ, ಅಂದ್ರೆ GST ಅಂತ ಇದೆ. ಇದಕ್ಕೆ ನಾವು ಹೋಗಿ ಎಸ್ ಅಂತ ಕೊಟ್ಟು ಎಂಟರ್ ಅನ್ನ ಪ್ರೆಸ್ ಮಾಡ್ತೀನಿ. ನಾನು ಮೊದಲು ಅದು ನಿಮಗೆ ಸ್ಟೇಟ್ ಅನ್ನ ಕೇಳುತ್ತೆ. ಸ್ಟೇಟ್ ಇಲ್ಲಿ ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ರಿಜಿಸ್ಟ್ರೇಷನ್ ಟೈಪ್ ಅನ್ನ ಕೇಳುತ್ತೆ. ಅದು ರಿಜಿಸ್ಟ್ರೇಷನ್ ಟೈಪ್ ಬಂದು ಇಲ್ಲಿ 2 ಟೈಪ್ ಬರುತ್ತೆ ನಿಮಗೆ. ಒಂದು ಕಂಪೋಸಿಷನ್ ಮತ್ತೆ ರೆಗ್ಯುಲರ್ ಅಂತ ಬರುತ್ತೆ. ಕಂಪೋಸಿಷನ್ ಅಂದ್ರೆ ನಿಮ್ದು ಏನಾದ್ರು ಟರ್ನ್ ಓವರ್ ಜಾಸ್ತಿ ಇದ್ರೆ ಕಂಪೋಸಿಷನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು, ಇಲ್ಲಾಂದ್ರೆ ರೆಗ್ಯುಲರ್ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ರೆಗ್ಯುಲರ್ ಅಂತ ಕೊಡ್ತೀನಿ. ನಾನು ಇಲ್ಲಿ ನಾನು ರೆಗ್ಯುಲರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಅಸಸಿ ಆಫ್ ದ ಅದರ್ ಟೆರಿಟರಿ, ಅಂದ್ರೆ ನಿಮ್ದು ಏನಾದ್ರು ಬಿಸ್ನೆಸ್ ಬೇರೆ ದೇಶದಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಬೇರೆ ದೇಶದಲ್ಲಿ ಇದ್ರೆ ಇದನ್ನ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಇದನ್ನ ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ನೋ ಅಂತ ಕೊಡ್ತೀನಿ. ಅದಾದ್ಮೇಲೆ GST ಅಪ್ಲಿಕೇಬಲ್ ಫ್ರಮ್, ಅಂದ್ರೆ ಏನಪ್ಪಾ ಅಂದ್ರೆ GST ನಿಮ್ದು ಯಾವಾಗಿಂದ ಅಪ್ಲಿಕೇಬಲ್ ಆಗುತ್ತೆ ಅಂತ. ಇಲ್ಲಿ ನಾನು ಇದನ್ನ 1 ಏಪ್ರಿಲ್ 2025 ಅನ್ನ ಕೊಡ್ತೀನಿ. 1 ಏಪ್ರಿಲ್ 2025 ಇಂದ ಕೊಡ್ತೀನಿ ನಾನು. ಇವಾಗ ನಾನು ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ GST ನಂಬರ್ ಅನ್ನ ಹಾಕ್ತೀನಿ. ಇಲ್ಲಿ ನೋಡ್ಕೊಳ್ಳಿ, GST ನಂಬರ್ ಅನ್ನ ನಾನು ಯಾವ್ಯಾವ್ದು ಹಾಕಿದ್ರೆ ಇಲ್ಲಿ ವಾರ್ನಿಂಗ್ ಅಂತ ಬರ್ತಿದೆ. ಇದೇನಕ್ಕೆ ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ನೋಡ್ಕೊಳ್ಳಿ, ಈ ರೀತಿ ಯಾಕೆ ಬರುತ್ತೆ ಅಂದ್ರೆ ನಾವು GST ನಂಬರ್ ಅನ್ನ ತಗೊಂಡ್ರೆ ಇಷ್ಟು ಕಂಪ್ಲೀಟ್ ಆಗಿ ಇರಬೇಕು. ಏನೇನಪ್ಪಾ ಅಂದ್ರೆ ಸ್ಟೇಟ್ ಕೋಡ್ ಇರಬೇಕು, ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದ್ರೆ ಪ್ಯಾನ್ ನಂಬರ್ ಇರಬೇಕು, ಅದಾದ್ಮೇಲೆ ಎಂಟಿಟಿ ನಂಬರ್ ಆಫ್ ದ ಸೇಮ್ ಪ್ಯಾನ್ ಹೋಲ್ಡರ್ ಇನ್ ಅ ಸ್ಟೇಟ್ ಇದು ಇರಬೇಕು. ಆಲ್ಫಾಬೆಟ್ ಬೈ ಡಿಫಾಲ್ಟ್ ಅಂದ್ರೆ A ಇಂದ Z ವರೆಗೂ ಯಾವ್ದಾದ್ರು ಆಲ್ಫಾಬೆಟ್ ಇರುತ್ತೆ. ಇಲ್ಲಿ ಚೆಕ್ ಸಮ್ ಡಿಜಿಟ್ ಅಂದ್ರೆ ಯಾವ್ದಾದ್ರು ನಂಬರ್ ಇರುತ್ತೆ. ಇಲ್ಲಿ ಇಷ್ಟು ಇರಬೇಕು. ಇಷ್ಟು ಕಂಪ್ಲೀಟ್ ಆಗಿದ್ರೆ ಮಾತ್ರನೇ ಅದು ನಿಮಗೆ ವಾರ್ನಿಂಗ್ ಅನ್ನ ಕೊಡಲ್ಲ, ಇಲ್ಲಾಂದ್ರೆ ವಾರ್ನಿಂಗ್ ಅನ್ನ ಕೊಡುತ್ತೆ. ಇವಾಗ ನಾನು ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಒಂದು ಗೂಗಲ್ ಇಂದ ನಾನು GST ನಂಬರ್ ಅನ್ನ ತಗೊಂಡಿದ್ದೀನಿ. ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡ್ಕೊಳ್ಳಿ, ಇಲ್ಲಿ ನೀವು ವಾರ್ನಿಂಗ್ ಬರ್ತಾ ಇಲ್ಲ. ಅದು ಪೇಸ್ಟ್ ಮಾಡ್ಕೊಂಡಾಗ ಇಲ್ಲಿ ವಾರ್ನಿಂಗ್ ಬರ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಇಲ್ಲಿ ನಾವು ಪಿರಿಯೋಡಿಸಿಟಿ ಆಫ್ GSTR 1 ಅನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಮಗೆ 2 ಆಪ್ಷನ್ ಬರುತ್ತೆ, ಮಂತ್ಲಿ ಮತ್ತೆ ಕ್ವಾರ್ಟರ್ಲಿ 2 ಆಪ್ಷನ್ ಬರುತ್ತೆ. ನೀವು GST ನ ಯಾವಾಗ ಪೇ ಮಾಡ್ಬೇಕಂತಿರಲ್ಲ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಂತ್ಲಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸೆಟ್ ಆಲ್ಟರ್ GST ರೇಟ್ ಡೀಟೇಲ್ಸ್ ಅಂತ ಕೇಳ್ತಿದೆ. ಇಲ್ಲಿ ನೋ ಅಂತ ಇದೆಲ್ಲ, ಇದನ್ನ ನಾವಿಲ್ಲಿ ಎಸ್ ಅಂತ ಕೊಟ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಾ ಇರಬಹುದು ನೋ ಅಂತ ಏನಿದೆ ಅದನ್ನ ನಾವಿಲ್ಲಿ ಎಸ್ ಅಂತ ಕೊಟ್ಟು GST ರೇಟ್ ಅನ್ನ ಸೆಟ್ ಮಾಡೋಣ. ಇವಾಗ ನೋಡ್ಕೊಳ್ಳಿ, ನಾನು ಏನ್ ಮಾಡ್ತೀನಿ ಅಂದ್ರೆ ಎಸ್ ಅಂತ ಕೊಡ್ತಾ ಇದ್ದೀನಿ. ಎಸ್ ಅಂತ ಕೊಡ್ತೀನಿ. ಮತ್ತೆ GST ರೇಟ್ ಅನ್ನ ಸೆಟ್ ಮಾಡೋಣ. ಟ್ಯಾಕ್ಸಬಿಲಿಟಿ ಅಂತ ಏನಿದೆ ಅಲ್ಲ, ಇಲ್ಲಿ ನಾವು ಟ್ಯಾಕ್ಸೇಬಲ್ ಅಂತ ಕೊಡ್ಬೇಕು. ಇಲ್ಲಿ ನಾವು ಇಲ್ಲಿ ಟ್ಯಾಕ್ಸಬಿಲಿಟಿ ಅಂತ ಇದೆ ಅಲ್ಲ, ಅದಕ್ಕೆ ನಾನು ಇಲ್ಲಿ ಟ್ಯಾಕ್ಸೇಬಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಅಂತ ಏನಿದೆ ಅಲ್ಲ, ಇದಕ್ಕೆ ನಾವು 18% ಅಂತ ನಾನು ಇಲ್ಲಿ ಕೊಡ್ತೀನಿ. ಅದಾದ್ಮೇಲೆ ಎಂಟರ್ ಅನ್ನ ಪ್ರೆಸ್ ಮಾಡ್ಬಿಡೋಣ ನಾವು. ಇವಾಗ ನಾವಿಲ್ಲಿ ಎಲ್ಲದಕ್ಕೂ ಎಂಟರ್ ಅಂತ ಕೊಡ್ತಾ ಬರ್ತೀನಿ. ನಾನು ಇಲ್ಲಿ ಏನೇನು ಆಪ್ಷನ್ಗಳಿದೆ ಅಲ್ಲ ಎಲ್ಲದಕ್ಕೂ ನಾನು ಎಂಟರ್ ಅಂತ ಕೊಡ್ತಾ ಬರ್ತೀನಿ. ಇಲ್ಲಿ ಇವೆ ಬಿಲ್ ಬಗ್ಗೆ ಏನಿದೆ ಅಲ್ಲ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆದ್ರಿಂದ ಇವಾಗ ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ನಾವು ಎಂಟರ್ ಅಂತ ಪ್ರೆಸ್ ಮಾಡಿಕೊಂಡು ಇಲ್ಲಿ ನಾವು ಎಸ್ ಅಂತ ಕೊಟ್ಕೊಳ್ಳೋಣ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿದೆಲ್ಲ ಇಲ್ಲಿ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ನಾನು ಎಂಟರ್ ಅನ್ನ ಪ್ರೆಸ್ ಮಾಡ್ತೀನಿ. ಎಂಟರ್ ಅಂತ ಪ್ರೆಸ್ ಮಾಡಿ ನಾನು ಇಲ್ಲಿ ನೋಡ್ಕೊಳ್ಳಿ, ಎಂಟರ್ ಅನ್ನ ಪ್ರೆಸ್ ಮಾಡ್ಕೊಳ್ತೀನಿ. ಮತ್ತೆ ನಾನು ಇಲ್ಲಿ ಮತ್ತೆ ಎಸ್ ಅಂತ ಕೊಡ್ತೀನಿ. ನಾನು ಇಲ್ಲಿ ನೋಡ್ಕೊಳ್ಳಿ ಎಸ್ ಅನ್ನ ಕೊಡ್ತೀನಿ. ಇವತ್ತಿನ ದಿನ ನಾವು GST ಸೆಟ್ಟಿಂಗ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತ್ಕೊಂಡ್ವಿ. ಇದೇ ರೀತಿ ತುಂಬಾ ವಿಡಿಯೋಗಳನ್ನ ನೋಡಬೇಕು ಅಂದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವಿಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆ ಅಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಇಲ್ಲಿ ನೀವು ಇರೋಂಥ ನೋಟ್ಸಲ್ಲಿ ಇರುವಂಥ
ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.